ಅಲ್ಲ ನನ್ನ ಹೆಣ ತಗೊಂಡು ಯಾರು ಮಾತಾಡ್ರಿ? ಯಾಕೆ ಕೇಳಿದ್ರೆ ನಾವು ಗಂಡಿನ ಕಡೆಯವರು, ಒಬ್ರು ಆತಿಥ್ಯಕ್ಕೆ ಮುಂದಾಗುವುದಿಲ್ಲ. ಸುಮ್ಮನಿಲ್ಲಿ ಮರ್ಯಾದೆ ಇದ್ರೆ ಅವರೇ ಬರ್ಲಿ. ಅವರು ಎಲ್ಲ ನಮ್ಮದು ಕಡೆಯವರೆಲ್ಲ ಅಲ್ಲದಿಲ್ಲ, ಯಾರು ನೋಡಿ ನಮ್ಮ ಕಡೆಯವರೆಲ್ಲ ಎಲ್ಲ ಆಸನ ಇಲ್ಲದೆ ಎಲ್ಲ ಎದ್ದೆದ್ದು ಹಾರಾಡ್ತಾ ಇದ್ದಾರೆ. ನಾವು ಗಂಡಿನ ಕಡೆಯವರು ಮರ್ಯಾದೆ ಯಾವ ಮಾತಾಡ್ತೀವಿ? ಎಲ್ಲ ಬರ್ತದೆ. ಜೀವದಲ್ಲಿ ಇದ್ರೆ ಯಾಕೆ ಕೇಳಿದ್ರೆ ನಮ್ಮ ದಿಬ್ಬಣ ಬರುವಾಗ ಒಂದು ಎದುರುಗೊಂಬುದಕ್ಕೆ ಯಾರಾದ್ರೂ ಇದ್ದಾರೆ ನೋಡಿ. ನಮ್ಮಲ್ಲೆಲ್ಲ ಎಷ್ಟು ಜನ ಯಾರು ಕಾಣಲಿಲ್ಲ. ಆ ಜನ ಜಂಗುಳಿ ಒಳಗೆ ಅವನಿಗೆ ಕಾಣಲಿಲ್ಲ. ಹೌದಾ? ಅಷ್ಟು ಜನ ಅಲ್ಲಿ ಬಾಗಿಲಲ್ಲಿ ನಿಂತಿದ್ದಾರೆ ಪುಣ್ಯರು. ಹೌದಾ? ಹತ್ತುವರೆದಲ್ಲಿ ನಾವು ಬರುವಾಗ ನಮ್ಮ ಲಕ್ಷ್ಯಕ್ಕೆ ಸಿಗ್ಲಿಲ್ಲ. ಹೌದು ಬಾವ, ಚಿಕ್ಕಪ್ಪ ಬಾವ, ಒಂದು ಗಾಳಿ ಹಾಕಿ ಬಾ. ಗಾಳಿ ನಾವಲ್ಲೇ ಅಲ್ಲ ಸತ್ಯ. ಈಗ ಮದುಮಗನಿಗೆ ಗಾಳಿ ಹಾಕುವುದಾ ಬೇರೆ ಮತ್ತೆಂತ ಕರ್ಮ ಇದೆ? ಹಾಗ ಮುಖದಲ್ಲಿ ಈ ರೀತಿ ಗಾಳಿ ಈಗಲೇ ಹಾಕೊಳ್ಬೇಡ, ಮುಂದೆ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಬಾವ. ಒಂದೇ ಸಾರಿ ಸಂತೋಷವನ್ನು ವ್ಯಕ್ತ ಪಡಿಸಬೇಡ. ನಿಮ್ಮ ಅನುಗ್ರಹ ಅತಿ ಸಂತೋಷವೇ ದುಃಖಕ್ಕೆ ಕಾರಣವಾಗಿ ಈ ಒಂದು ಹಾಗೆ ಕೂಡಲೇ ಮೊದಲಕ್ಕಿಂತ ಇವರೆಲ್ಲ ಪರಿಚಯ ಆಗ್ಲಿಲ್ಲ ನಮ್ಗೆ. ನೀವು ಕೇಳಲೇ ಇಲ್ಲ. ಇವರೆಲ್ಲ ಯಾರು ಪುಡಿ ಅಂತ? ಇದ ನನ್ನ ಬಡಿಕೋರ್ ಬಾವ, ಬಡಿ ಹಿಡಿಯುವ ಬಾವ. ಇದು ಬಾವನ ಹೆಂಡತಿ. ಇದು ಬಾವನಿಗೆ ಬಾವ, ಇವನಿಗೆ ಇವ ಬಾವ.
ಈಗ ಇಷ್ಟೊಂದು ಕಪ್ಪಿಗೆ ಹೋಗುದಂತೆ. ಹೋಯ್ತು ಜೀವ. ಈ ಮಾರಿ ಮುಖ ಅಂದ್ಯಾನ? ಅದು ನಮ್ಗೆ ದೃಷ್ಟಿ ಆಗ್ತದೆ ಅಂತ ಹೇಳಿ ಕರ್ಕೊಂಡು ಕೀಲ್ಗೊಂಬೆ ನಮ್ಗೆ ಮದುಮಗನ ದೃಷ್ಟಿ ಆಗ್ಬಾರ್ದು. ಅವನಿಗೆ ಯಾವ ಭಾವ, ಇವನಿಗೆ ಯಾವ ಭಾವ, ಇವನಿಗೆ ಯಾವ ಭಾವ. ನಮ್ಮ ಕುಟುಂಬವೇ ಭಾವ ಕುಟುಂಬ. ಎಲ್ಲ ನಿಮ್ದು ಭಾವ ಕುಂತಾನ? ಭಾವ ಕುಟುಂಬ. ಆಯ್ತಾ? ಹೇಗೆ ಈಗ ಹುಡುಗಿ ಕರ್ಸಿ ಕೂಡಲೇ ಮದುವೆ. ಮತ್ತೆ ತಡೆ ಕೂಡಲೇ ಹಾರಬೇಕು ಅಲ್ಲ. ಬಾಬಿದ್ದಲ್ಲ ಮದುವೆಗೆ ಹಾರ ಅಂದ್ರೆ ಹಾರ ಅಂತೇಳಿ ನಂಗೆ ಹದ ಹಾರ ಇನ್ನು ಮೂರ್ತ ಬೀರಿ ಹೋಗ್ತಾರೆ. ಹೌದು ಮೂರ್ತ ಬೀರಿ ಇದು ಯಾರಿಗೆ ಯಾರಿಗೆ ಹೆಣ್ಣು ಗಂಡಿಗೆ ಹಾಕುದು, ಗಂಡು ಹೆಣ್ಣಿಗೆ ಹಾಕುದು. ಆಗ ಅಡ್ಡಿಲ್ಲ ಆಗ್ಲಿ ನೋಡ್ವಾ ಬರ್ಲಿ ಹಾರ. ಅಯ್ಯೋ ತಲೆ ತಗ್ಗಿಸಿ ಒಳಗೆ ಎಟಕುದಿಲ್ಲ. ಎಂತ ತಲೆ ತಗ್ಗಿಸುವುದ? ಹೌದಾ? ಒಂದು ವಿಷಯ ಹೇಳ್ತೇನೆ ಕೇಳಿ. ಏನಾದ್ರು ಹುಡುಗನಿಗೆ ಮಾಲೆ ಹಾಕುವಾಗ ಆ ಮದುಮಗನಾದವನು ಮದುವೆ ದಿವಸ ಹುಡುಗಿಯ ಮುಂದೆ ತಲೆ ತಗ್ಗಿಸಿದ ಅಂತ ಆದ್ರೆ ಅವನು ಜೀವಮಾನ ಪೂರ್ತಿ ಮತ್ತೆ ತಲೆ ಎತ್ತಲಿಕ್ಕೆ ಆಗುದಿಲ್ಲ. ಆದ ಕಾರಣ ಯಾವ ಕಾರಣಕ್ಕೂ ನಾನು ತಲೆ ತಗ್ಗಿಸಲ್ಲ. ತಲೆ ತಗ್ಗಿಸಿದ ಕಾರಣ ನಿಮ್ದೇ ಸ್ವಲ್ಪ ತಗ್ಗಿಸಿಕೊಂಡಿಲ್ಲ. ಹಾಗಾದ್ರೆ ನೋಡಿಲ್ಲ ಒಟ್ಟಿಗೆ ಕೂತ್ಕೊಂಡ್ರೆ ಹೇಳಲಿಕ್ಕೆ ಮನಸ್ಸಿಲ್ಲ ಬಾವು. ಇನ್ನೂ ಶೈಲಿ ಉಂಟು. ಶಕ್ತಿ ಏನಿದ್ರೆ ಇನ್ನು ಹೌದಾ? ಗೊತ್ತಿಲ್ಲ. ಇನ್ನೇನ್ ಮಾಡ್ಲಿ ನೋಡು. ಮದುವೆ ಎಲ್ಲ ಹಿರಿಯರಿಗೆ ನಮಸ್ಕಾರ. ಹಿರಿಯವರು ಇಲ್ಲ, ಮೊದಲಾಗಿ ಹಿರಿಯವರು ಯಾರು? ಹೆಣ್ಣಿನ ಕಡೆಯಿಂದ ಚಿಕ್ಕಪ್ಪಯ್ಯ ಹಾಡಿಲ್ಲ. ನಮೋ ನಮಃ. ಅಂತೂ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ದಂತ ಸಾಧಾರಣ ಮಟ್ಟಿಗೆಲ್ಲ ಒಪ್ಪೋಲ್ಲ. ಇವ್ರು ಮಾತಿಗೆ ಒಂದು ಬೆಲೆ ಕೊಟ್ಟದ್ದು. ಇದು ಭಾವ ಹಾಡಿಲ್ಲ. ಅಷ್ಟ ಪುತ್ರಿ ಪುತ್ರ ಪ್ರಾಪ್ತಿ ಇರ್ಲಿ, ನೀವು ಹೇಳಿದಷ್ಟಕ್ಕಿಂತ 3 ಪಟ್ಟು ಜಾಸ್ತಿ ಆಗ್ತದೆ. ಆ ಕಾರ್ಯಕ್ರಮ ಬೇರೆ ಮಾಡುವ ಸುಮ್ಮನೆ ಬೇಡ. ಅದು ನಮ್ಮೂರಲ್ಲಿ ಹೋಗಿ ನಿಮ್ ಕಾಲಿಗಳು ಕಾರ್ಯಕ್ರಮವೇ ಬೇರೆ ಮಾಡಿಸುವ. ಈಗ ಹೆಣ್ಣು ಗಂಡಿನ ಕಾರ್ಯಗಳು. ಹೆಂಡತಿ ಆದವಳು ಗಂಡನ ಕಾಲಿಗೆ ಬೀಳು, ಗಂಡನಾದವ ಆಶೀರ್ವಾದ ಮಾಡು. ನಾನೇ ಆಗ್ಬಿದ್ದೆ ಕೇಳಿ. ಯಾಕೆ? ಇನ್ನು ಗಂಡಿಗೆ ಯಾವ ಕಾರಣಕ್ಕೂ ಕಡಿಮೆಯಲ್ಲಿ ಎನ್ನುವುದು ನನ್ನಿಂದ ಆದರ್ಶ ಆಗ್ಬೇಕೆನ್ನುವುದೇ ನನ್ನ ಉದ್ದೇಶ. ಹಾಗಾದ್ರೆ ಹೆಣ್ಣು ಗಂಡಿಗೆ ಸಮಾನರು. ಹೆಣ್ಣು ಗಂಡು ಸಮಾನ ಎನ್ನುವುದನ್ನ ನನ್ನಿಂದ ಅದು ಮಾರ್ಪಾಡಾಗ್ಬೇಕೆನ್ನುವುದಾಗಿ ಅವ್ರ ಕಾಲಿಗೆ ನಾನು ಇದ್ದೆ, ನನ್ನ ಕಾಲಿಗೆ ಹೊರಟಿದ್ದೆ. ಆಗ್ಲಿ ಎಲ್ಲ ಮಹಿಳೆಯರನ್ನು ಒಟ್ಟು ಸೇರಿಸಿ ನೀವು ಸನ್ಮಾನ ಮಾಡಿದ್ರು. ಹೌದಾ? ಹಾಗಾದ್ರೆ ನಾವೀಗ ಊರಿಗೆ ಹೋಗ್ಬೋದಾ? ಇವರೆಲ್ಲ ಇಷ್ಟೊತ್ತರಿಗೆ ನನ್ನ ಮದುವೆ ಉದ್ದೇಶದಿಂದ ಕೂತ್ಕೊಂಡಿದ್ದಾರೆ. ಇಲ್ಲಂದ್ರೆ ಇವರು ಇದ್ದಷ್ಟು ಜನ ಇಷ್ಟೊತ್ತಿ ಹೋಗ್ತಿದ್ರು. ಇಲ್ಲಂದ್ರೆ ವಸಂತ ಆಯ್ತಲ್ಲ ನಮ್ಮೂರಿಗೆ ಮತ್ತೆ ಅಯ್ಯೋ ಪುಣ್ಯಾತ್ಮ, ಈಗ ಮದುವೆ ಆದದಷ್ಟೇ, ಇನ್ನೂ 4 ದಿನದ ಮದುವೆಯ ಕಾರ್ಯಕ್ರಮ ಉಂಟು ಪುಣ್ಯಾತ್ಮ. ಒಟ್ಟಾರೆ ಮದುವೆ ಅಂದರೆ ಎಷ್ಟು ದಿವಸ ಕಾರ್ಯಕ್ರಮ ಭಾವ? ಒಟ್ಟಿಗೆ 5 ದಿನದ ಕಾರ್ಯಕ್ರಮ. 1 ದಿವಸದ ಆಯ್ತು. 1 ದಿನದ ಕಾರ್ಯಕ್ರಮ ಮುಗೀತು. ಇನ್ನು 4 ದಿನದ ಕಾರ್ಯಕ್ರಮ ಅದು ಎಲ್ಲಿ ಆಗ್ಬೇಕು? ನಮ್ಮ ರಂಗಿಯಲ್ಲಿ ಆಗುದು. ನಿಮ್ಮಲ್ಲಿ ಆಗುದು. ಹೌದು. ಹೌದಾ? ಅದೆಲ್ಲ ಮುಗಿದು ಅದೆಲ್ಲ ಮುಗಿದ ಮೇಲೆ ನನ್ನ ವಿದ್ಯಮಾನವನ್ನು ಬೀಳ್ಕೊಡ್ತೇವೆ. ಹೌದಾ ಭಾವ? ಹಾಗಾದ್ರೆ ಈಗ ಮಾಡ್ಬೇಕಾದದ್ದು ಆಲೋಚನೆ ಮಾಡುದಲ್ಲ, ಅದು ಆ ಕಡೆಯಲ್ಲಿ ನೋಡಿ 3 ಮಾಡಿದ ಮೇಲೆ 4ನೇ ಕೋಣೆಯಲ್ಲಿ
5 ಜನ ಕಟ್ಟಾಳುಗಳು ಮತ್ತೆ ಅದು ಊಟ ಬೇಕಲ್ವಾ ಊಟ ಆ ಕಡೆ ಊಟದ ಚಿತ್ರ ಎಲ್ಲ ಅಲ್ಲಿ ಉಂಟು. ಇವಕ್ಕೆಲ್ಲ ಊಟಕ್ಕೆ ಹಾಕುವ ವ್ಯವಸ್ಥೆ ಮಾಡಿ ನಮಗೆ ತಿಂದ್ರು ಹೋಗಿ ಊಟಕ್ಕೆ ಎಂತ ಇದು ನಿಮ್ಮ ಮನೆಯ ನಿಮ್ಮ ಊರಿನವರ ಅಲ್ಲ ಆ ಕಡೆ ಉತ್ತರ ಕನ್ನಡ ನಾನು ಸತ್ತ ಹೋದ್ರು ಒಂದು ಮಾತಾಡ್ಬೇಡಿ ವ್ಯವಸ್ಥೆ ಮಾಡು ಅಂತ ಹೇಳಿದೆ ಮದುವೆ ಮನೆಯಲ್ಲಿ ಮರ್ಯಾದೆ ತೆಗಿಲ್ಲ ಭಾವ ನಾನು ಹೋಗುವಾಗ ಏನ್ ಹೇಳಿದೆ ನಂಗೆ ಕಣ್ಣಿಗೆ ಕಂಡವರೆಲ್ಲ ಒಂದು ಬಂಧುಗಳು ಬಂದವರೆಲ್ಲ ಬಾಂಧವರು ಅಂತ ಹೇಳಿದ್ನ ಹೋಗ್ತಾ ಇರುವಾಗ ಸ್ವಲ್ಪ ಕೆಲಸ ಮಾಡ್ತಿದ್ವಿ ಅಲ್ಲಿ ಇಲ್ಲಿ ನೋಡಿ ಆ ಬಿಸಿ ಕಲ್ ಮೇಲೆ ಕೂತ್ಕೊಂಡು ಇವನ ಅವಸ್ಥೆ ಎಂತಾಗಿದೆ ನೋಡಿ ಅಲ್ಲಿ ನೋಡಿ ಮುಂಬಾರಕ್ಕಿಂತ ಹಿಂಬಾರವೇ ಹೆಚ್ಚಾಗಿದೆ. ಹೌದು ಜಡ್ಡು ಕಟ್ಟಿ ಹೋಗಿದೆ ಹಿಂಬದಿ ಪೂರ್ಣ ಈಗ ರೊಕ್ಕ ಕೊಡಿ ಅಂತ ಹೇಳುದು ಕಾರಣ ನಿಮ್ಗೆಲ್ಲ ದಿನದ ಕೂಲಿ ಕೊಡುವಂತ ಕರ್ಕೊಂಡು ಬಂದವ ಕೂಲಿಯ ಇವರಿಗೆಲ್ಲ ಅದಕ್ಕೆ ಆಲೋಚನೆ ಮಾಡಿದ್ರೆ ಒಂದತ್ತು 10 ವರ್ಷ ನಮ್ಮ ಕೋಶಾಧಿಕಾರಿಗಳು ಕೊಟ್ಟು ಕಳಿಸ್ತಾರೆ. ಈಗ ಎಲ್ಲಾರು ಗಲಾಟೆ ಏನಾದ್ರು ಮಾಡಿದ್ರೆ ನಮ್ಮ ಭಾವದಿಂದ ಇಲ್ಲಿ ನೋಡಿ ಮರಳಿನಲ್ಲಿ ಊಟ ಹಾಕ್ತಾರೆ ಮತ್ತೆ ಅಂದಿನ ಸುಮ್ಮನೆ ಅಲ್ದೆ 3 ದಿನದ 3 ದಿವಸ ಅಲ್ಲ ತಿಂಗಳು ಸಂಬಳ ಪೂರ್ತಿ ನಿನ್ಗೆ ಕೊಡ್ಲ